ಬಾಸ್ ಅಂದ್ರೆ ಎಲ್ರಿಗೂ ಕೂಡ ಯಾರು ನೆನಪಾಗ್ತಾರೆ? ಎಸ್, ಡಿ ಬಾಸ್ ಅಂತ ಒತ್ತು ಮೆರೆಸುವಂತಹ ದರ್ಶನ್ ಅವರೇ ನೆನಪಾಗುವಂಥದ್ದು. ಬಾಸ್ ಸಿನಿಮಾ ಇದೇ ದರ್ಶನ್ ಅವ್ರದ್ದು 2016ರಲ್ಲಿ ರಿಲೀಸ್ ಆಗಿತ್ತು. ಆದ್ರೆ ಈ 2026ರಲ್ಲಿ ರಿಲೀಸ್ ಆಗೋದಕ್ಕೆ ಅದೇ ಹೆಸರಿನ ಬಾಸ್ ಸಿನಿಮಾ ಒಂದು ರೆಡಿ ಆಗಿದೆ. ಆದ್ರೆ ಈಗ ಬಾಸ್ ಅಂತ ಅಂದ್ರೆ ತನುಷ್ ಶಿವಣ್ಣ ನೆನಪಾಗ್ತಾ ಇದ್ದಾರೆ. ಸೊ ಅವರು ಲೀಡ್ ರೋಲ್ ಮಾಡಿರುವಂತಹ ಬಾಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ಈಗಾಗ್ಲೇ ನೀವು ಸಾಕಷ್ಟು ಸಲ ಕೇಳಿರ್ತೀರಾ. ಇದು ಜಾಸ್ತಿ ಹೆಸರಾಗಿದ್ದೆ ವಿವಾದಕ್ಕೆ ಅಂತ ಒಂದಷ್ಟು ದೃಶ್ಯಗಳಿದಾವೆ. ಸೊ ತನುಷ್ ಶಿವಣ್ಣ ಈಗಾಗಲೇ ಒಂದು 4 ಸಿನಿಮಾಗಳಲ್ಲಿ ಹೀರೋ ಆಗಿ ಮೆರೆದಂತವರು. ಈ ಸಿನಿಮಾ ಮಾಡೋದಕ್ಕೆ ಕಾರಣ ಏನು? ಒಂದಷ್ಟು ಕ್ಲಾರಿಟಿ ಅವರಿಂದ ಬೇಕಾಗಿದೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ತನುಷ್, ಹೇಗಿದ್ದೀರಾ? ಹಾಯ್, ನಮಸ್ತೆ ಮೇಡಮ್. ಆರಾಮ್. ಓಕೆ, ಈಗ ನಿಮ್ಮ ಸಿನಿಮಾ ರಿಲೀಸ್ ಹಂತಕ್ಕೂ ಬಂದಿದೆ. ಬಟ್ ನೀವು ರಿಲೀಸ್ಗಿಂತ ಬಿಫೋರ್ ಏನೇನು ಪ್ರಮೋಷನ್ ಕೆಲಸಗಳಿದಾವಲ್ಲ, ಆ ಪ್ರಮೋಷನ್ ಮಾಡಕ್ಕೆ ಶುರು ಮಾಡ್ದಾಗಿಂದ ಕೂಡ ಒಂದಷ್ಟು ವಿವಾದನೆ ತಲೆ ಮೇಲೆ ಎಳ್ಕೊಂಡಿದ್ದೀರಾ ನೀವು. ಸೊ ಆ ಟೀಸರ್ ನೋಡ್ದಾಗಿರ್ಬೋದು, ಪೋಸ್ಟರ್ ನೋಡ್ದಾಗಿರಬಹುದು, ಒಂದ ಕ್ಷಣ ಆ ವಿವಾದ ಎಲ್ಲ ನಿಮ್ಮ ಕಣ್ಮುಂದೆ ಬಂದಾಗ ಜನಕ್ಕೆ ಏನು ಉತ್ತರ ಕೊಡ್ತೀರಾ? ಮೇಡಮ್, ವಿವಾದ ಅನ್ನೋದಕ್ಕಿಂತ ಅದು ಪಾಸಿಟಿವ್ ಸೈಡ್ ನೋಡೋಣ. ಇವಾಗ ಸಾಂಗ್ ರಿಲೀಸ್ ಮಾಡಿದ್ವಿ, ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ. ಸಾಂಗು ಎಲ್ಲ ಒಂದೊಂದು ಲೈನು ಅರ್ಥಗರ್ಭಿತವಾಗಿ ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ, ಮೀನಿಂಗ್ಫುಲ್ ಆಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಟಚ್ ಆಗೋ ಥರ ಇದೆ ಆ ಸಾಂಗು. ನಾವು ಇವಾಗ ನೆಗೆಟಿವ್ ಸೈಡ್ ಬಿಟ್ಬೇಡ. ಇವಾಗ ಏನು ಕಾಂಟ್ರವರ್ಸಿ ಆಯಿತು, ಅದಾಯ್ತು ಇದಾಯಿತು ಬಿಟ್ಬಿಟ್ಟು ಇವಾಗ ಪಾಸಿಟಿವ್ ಸೈಡ್ ಆಫ್ ದ ಸಿನಿಮಾ ನೋಡೋಣ ಅಲ್ಲ ಮೇಡಮ್. ಸಾಕು ಇನ್ನು ನೆಗೆಟಿವ್ ಇದೆಲ್ಲ. ಸುಮ್ಮನೆ ಕಾಂಟ್ರವರ್ಸಿ ಆಗ್ತಾನೆ ಇದೆ. ಏನೇ ಒಂದು ಹೇಳಿದ್ರು, ಸಣ್ಣದಾಗಿ ಹೇಳಿದ್ರೆ ದೊಡ್ಡದಾಗಿ ಆಗ್ತಿದೆ. ಅದು ಏನೋ ಒಂದು ಟೀಸರ್ ರಿಲೀಸ್ ಮಾಡಿದ್ರೆ ಅದು ಬೇರೆ ರೀತಿ ಟರ್ನ್ ತೊಗೊತಾ ಇದೆ, ಸಾಂಗ್ ರಿಲೀಸ್ ಮಾಡಿದ್ರೆ ಬೇರೆ ರೀತಿ ಟರ್ನ್ ತೊಗೊತಾ ಇದೆ. ಅದರಲ್ಲೆಲ್ಲ ಕಂಟೆಂಟ್ ನೋಡೋಣ, ಅದರೆಲ್ಲ ಕ್ವಾಲಿಟಿ ನೋಡೋಣ. ಆ ಸಾಂಗ್ ಟಚ್ ಆಗ್ತಿದೆಯಲ್ಲ ಮನಸ್ಸಿಗೆ, ಅದನ್ನ ಫೀಲ್ ಮಾಡೋಣ ಮೇಡಮ್. ನೀವು ಸುಮಾರು 4 ಸಿನಿಮಾಗಳನ್ನ ಮಾಡಿದ್ದೀರಾ. ಅದಕ್ಕೂ ಮುಂಚೆ ಇಂಡಸ್ಟ್ರಿನಲ್ಲಿ ಇರೋ ಅಂತ ಅನುಭವ ನಿಮ್ಗಿದೆ. ನೀವು ಕನ್ನಡದಲ್ಲಿ ಯಾರ ಅಭಿಮಾನಿ? ನಾನು ಚಿಕ್ಕ ವಯಸ್ಸಿನಲ್ಲಿ ಅಣ್ಣವ್ರ ಅಭಿಮಾನಿ, ಆಮೇಲೆ ಅಪ್ಪು ಸರು. ನಾನು ಏನಾಗ್ತಿದೆ ಅಂದರೆ, ಇವಾಗ ಒಂದು ಸಿನಿಮಾ ನೋಡ್ತೀನಿ ಅಂತ ತಿಳ್ಕೊಳ್ಳಿ, ಅದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಬಿಟ್ಟಿರ್ತಾರೆ. ಅದೊಂದು ಆ್ಯಕ್ಷನ್ ಸಿನಿಮಾ ಆಗಿದ್ರೆ ಅವ್ರಿಗೆ ಫ್ಯಾನ್ ಆಗೋಗ್ಬಿಡ್ತೀನಿ. ನೆಕ್ಸ್ಟ್ ಯಾವುದೋ ಬರ್ತೀನಿ, ಕ್ರೈಮ್ ಥ್ರಿಲ್ಲರ್ ಆದರೆ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವ್ರಿಗೆ ಫ್ಯಾನ್ ಆಗೋಗ್ಬಿಡ್ತೀನಿ. ಹಂಗೆ ಪ್ರತಿಯೊಂದು ಸಿನಿಮಾಗೂ ನಾನು ಫ್ಯಾನು. ಹೀರೋಗಳ್ನ ಪ್ರತಿಯೊಂದು ಸಿನಿಮಾ ಹೀರೋಗಳಿಗೂ ಫ್ಯಾನ್ ಆಗ್ತಾ ಇರ್ತೀನಿ ನಾನು. ಮೋಸ್ಟ್ಲಿ ಜಾಸ್ತಿ ಹೇಳ್ಬೇಕು ಅಂದರೆ ಸುದೀಪ್ ಸರು, ದರ್ಶನ್ ಸರು, ಇವ್ರಿಗೆ ಇವಾಗಿನ ಕಾಲದಲ್ಲಿ ಅವ್ರ ಫ್ಯಾನ್. ಈಗ ಹೀರೋ ಅಂದಿದ ತಕ್ಷಣ ನಮ್ಗೆ ಯಾರು ಇಷ್ಟ ಅಂದಾಗ ಆ ಹೀರೋ ಇಂದ ಏನಾದ್ರು ಒಂದು ತಗೊಂತೀವಿ ನಾವು. ಅವ್ರ ಡ್ರೆಸ್ಸಿಂಗ್ ಇರಬಹುದು, ಅವ್ರ ಆಕ್ಟಿಂಗ್ ಇರಬಹುದು, ಏನಾದ್ರು. ನೀವು ದರ್ಶನ್ ಸರ್ ಕಡೆಯಿಂದ ಏನ್ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀರಾ? ಅವ್ರದ್ದು ಮ್ಯಾನರಿಸಮು ಮತ್ತೆ ಅವ್ರ ಆಟಿಟ್ಯೂಡು, ಜನಗಳಿಗೆ ಆ ಕಾಮ್ ಆಗಿ ಕೂಲಾಗಿ ಆನ್ಸರ್ ಮಾಡೋ ರೀತಿ, ಮತ್ತೆ ಆ ಸಿನಿಮಾದಲ್ಲಿ ಅವ್ರನ್ನೇ ಪ್ರೆಸೆಂಟ್ ಮಾಡ್ಕೊಳೋ ರೀತಿ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಸುದೀಪ್ ಸರ್ ಅಂತ ಹೇಳಿದ್ರೆ ಆ ಸ್ಟೈಲು, ಆ ಫಿನಿಶಿಂಗ್, ಡೈಲಾಗ್ ಫಿನಿಶಿಂಗ್ ಅದೆಲ್ಲ ಮಸ್ತಾಗಿರುತ್ತೆ. ನೀವಾಗ್ಲೇ ಹೇಳಿದ್ರಿ ಕೆಟ್ಟದ್ ಬಿಟ್ಟು ಫಸ್ಟ್ ಒಳ್ಳೇದನ್ನು ನೋಡಿ ಅಂತ. ಈ ಏನೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನೀವು ಫಸ್ಟ್ ಕೆಟ್ಟದ್ ಕೊಟ್ಟಾಗ ನಿಮ್ಗೆ ಒಳ್ಳೆತನ ಮುಚ್ಚೋಗ್ಬಿಡುತ್ತೆ. ಸೊ ನೀವು ಕೊಡ್ಬೇಕಾದ್ರೇನೆ ಒಳ್ಳೇದನ್ನ ಯಾಕೆ ಕೊಡ್ಲಿಲ್ಲ ಅಂತ? ಅಲ್ಲ, ನಾವು ಕೊಟ್ಟಿದ್ದು ಒಳ್ಳೆ ಕಂಟೆಂಟೇ ಕೊಟ್ವಿ. ಇವಾಗ ಟೀಸರ್ ನೋಡಿ ಎಷ್ಟು ಚೆನ್ನಾಗಿದೆ. ಟೀಸರ್ ಏನೋ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇದೆ. ಆ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ನ ಬಿಟ್ಟು ಮರ್ತ್ಬಿಟ್ರಲ್ಲ ಜನ. ಮರ್ತ್ಬಿಟ್ಟು ಬರೀ ಅದರಲ್ಲಿರೋ ಒಂದು ಸಣ್ಣ ಸಣ್ಣ ಶಾರ್ಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಈ ಶಾರ್ಟ್ಸ್ ಇದು ಕನೆಕ್ಟ್ ಆಗುತ್ತೆ, ಅದು ಕನೆಕ್ಟ್ ಆಗುತ್ತೆ ಅಂತ ಲಿಂಕ್ ಮಾಡ್ತಾ ಹೋದ್ರು. ನಾವು ಕಾಂಟ್ರವರ್ಸಿ ಬೇಡ ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ದು. ಅದು ನೋಡಿದ್ರೆ ಕಾಂಟ್ರವರ್ಷಿಯಲ್ ಆಗಿ ಕಂಟೆಂಟ್ ಕಡೆ ಜಾಸ್ತಿ ಗಮನ ಕೊಟ್ಟಿದ್ವಿ ನಾವು. ಇವಾಗ ಸಾಂಗ್ ಬಿಟ್ಟಿದೀವಲ್ಲ, ಸಾಂಗ್ ಕೇಳಿದ್ರೆ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಏನಿದೆಯೋ ನಿನ್ನ ಮಾಯೆ, ರಿಯಲಾರೆ ಕಾಲವೇ ಅಂತ. ಎಷ್ಟು ಬ್ಯೂಟಿಫುಲ್ ಲೈನು. ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ. ಎಂತ ಬ್ಯೂಟಿಫುಲ್ ಲೈನ್ಸ್ ಅದೆಲ್ಲ. ನನಗಂತೂ ಕೇಳ್ತಾ ಇದಾರೆ ಸಾಂಗು, ಮತ್ತೆ 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 ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಪಾಸಿಟಿವ್ ಸೈಡ್ ನೋಡೋಣ. ಈಗ ನೀವು ಸಾಂಗ್ ಬಗ್ಗೆ ಹೇಳಿದಕ್ಕೆ ನಮ್ಗೊಂದು ನೆನಪಾಯ್ತು. ನಾವು ಆ ಸಾಂಗ್ ನ ನೋಡ್ಬೇಕಾದ್ರೆ ಕಂಪ್ಲೀಟ್ಲಿ ನೀವೇನಾದ್ರು ಅಂದ್ಕೊಳ್ಳಿ, ನಮ್ಮ ಕಣ್ಮುಂದೆ ಬಂದಿದ್ದು ದರ್ಶನ್ ಸರ್. ಬಿಕಾಸ್ ಯಾಕಂತ ಅಂದ್ರೆ ಅವ್ರು ಒಳ್ಳೆತನ ನೋಡಿದೀವಿ, ಅವರು ಏನೋ ಒಳ್ಳೆ ಕಾರ್ಯಗಳನ್ನ ಮಾಡಿರೋದನ್ನ ನೋಡಿದೀವಿ. ಇನ್ನೇನಕ್ಕೋ ಸಿಗಾಕೊಂಡು ಇವಾಗ ಬರ್ದೇ ಇರುವಂತ ಪರಿಸ್ಥಿತಿನಲ್ಲಿ ಅವ್ರು ಇದ್ದಾರೆ ಅಂತ ಅಂದಾಗ ನೀವು ಕೊಟ್ಟಂತ ಸಾಂಗ್ಸು ಪ್ರತಿಯೊಂದು ಲೈನು ಅವರಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಸಾಂಗ್ ನ ಅವರಿಗೆ ಡೆಡಿಕೇಟ್ ಮಾಡೋಣವಾ ಅಥವಾ ಹೇಗೆ? ಮಾಡ್ಬೋದು ಮೇಡಮ್. ಪ್ರತಿಯೊಬ್ರು ಒಳ್ಳೆ ಕೆಲಸ. ಜೀವನದಲ್ಲಿ ಎಲ್ಲ ಒಂದೇ ಲೈನಾಗಿ ಹೋಗೋಕ್ಕಾಗಲ್ಲ ಮೇಡಮ್. ಒಂದ್ಸತಿ ಎಡವೇ ಎಡವ್ತೀವಲ್ವಾ ನಾವು ಲೈಫಲ್ಲಿ. ಅದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ಮಟ್ಟದಾಗಿರ್ಬೋದು. ಕರೆಕ್ಷನ್ ಮಾಡ್ಕೊಂಡು ಹೋಗೋದೇ ಲೈಫು. ಆ ಕರೆಕ್ಷನ್ ಮಾಡ್ಕೊಂಡು ಹೋಗುವಂಥ ಸಿಕ್ಲಿ ಒಂದು ಆಪರ್ಚುನಿಟಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.
ಆಮೇಲೆ ಎಲ್ಲಾರ್ಗು ಒಳ್ಳೆ ಮನುಷ್ಯರಿಗೂ ಅಥವಾ ಒಳ್ಳೆ ಕಾರ್ಯ ಮಾಡೋರ್ಗು ಈ ಸಾಂಗ್ ಡೆಡಿಕೇಟ್ ಮಾಡೋಣ ಮೇಡಮ್. ದರ್ಶನ್ ಸರ್ಗೂ ಮಾಡೋಣ. ಬಿಕಾಸ್ ಇನ್ನೂ ಈ ದರ್ಶನ್ ಫ್ಯಾನ್ಸು ಈ ಸಾಂಗ್ನ ಕೇಳಿಲ್ಲ ಅನ್ಸುತ್ತೆ. ಬಿಕಾಸ್ ಅವರು ಜೈಲಿಗೆ ಹೋದಾಗ ದರ್ಶನ್ ಸರ್ ಫ್ಯಾನ್ಸು ಒಂದಷ್ಟು ಸಾಂಗ್ಸ್ಗಳನ್ನ ಮಾಡಿದ್ರು, ಅವ್ರ ಗುಣ ಎಂಥದ್ದು ಏನು ಅಂತ. ಒಂದು ವೇಳೆ ನಿಮ್ಮ ಸಿನಿಮಾ ಸಾಂಗ್ಸು ದರ್ಶನ್ ಸರ್ ಫ್ಯಾನ್ಸಿಗೆ ರೀಚ್ ಆದ್ರೆ ಅವರ ಫೋಟೋಗಳನ್ನ ಹಾಕೊಂಡು ನಿಜಕ್ಕೂ ಹೊತ್ತು ಮೆರೆಸ್ತಾರೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಮೇಡಮ್. ಸಾಂಗ್ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ಸಾಂಗು. ಕೇಳೋದಕ್ಕೇನೆ ನನ್ಗೆ ಮನೆಗೆ ಹೋದ್ರೂ ಮಲ್ಕೊಬೇಕಾದ್ರೂ ಅದೇ ಸಾಂಗ್ ಬರ್ತಾ ಇರುತ್ತೆ. ಅದೊಂದು ಲೈನ್ ಎಸ್ಪೆಷಲಿ ನನಗೆ, ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ. ಇಂಥ ಲೈನ್ ನೆನ್ಪಾಗಿ ಗುಣುಕ್ತಾನೆ ಇರ್ತೀನಿ ನಾನು. ನಂದೇ ಸಾಂಗ್ ಆಗಿದ್ರು ನಂದ ಸಿನಿಮಾ ಕೆರಿಯರ್ ಅಲ್ಲಿ ನನಗೆ ಸಾಂಗ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ಫಸ್ಟ್ ಸಿನಿಮಾ ಇಂದನೂ ನಂದು ಸಾಂಗು ಚೆನ್ನಾಗಿ ಸಿಕ್ಕಿದೆ. ಆದ್ರೆ ದಿ ಮೋಸ್ಟ್ ಬ್ಯೂಟಿಫುಲ್ ಸಾಂಗು, ದ ಮೋಸ್ಟ್ ಕ್ಯಾಚಿ ಸಾಂಗು, ಮತ್ತೆ ಜನಗಳಿಗೆ ಬೇಗ ಕೇಳಿದ ತಕ್ಷಣ ಹತ್ರ ಆಗೋಂಥ ಸಾಂಗು ನನಗಿದೆ ಫಸ್ಟ್ ಟೈಮು. ಈ ತರ ಸಾಂಗ್ ಸಿಕ್ಕಿರೋದು ನನಗೆ. ಈ ಸಿನಿಮಾ ಯಾಕೆ ವಿವಾದಕ್ಕೆ ಈಡಾಯ್ತು ಅಂತಂದ್ರೆ, ಒಂದು ಪೋಸ್ಟರ್ಸ್ಗಳು ದರ್ಶನ್ ಸರ್ ಕೇಸಿಗೆ ರಿಲೇಟೆಡ್ ಆಗಿರುವಂಥದ್ದು, ಒಂದು ಟೀಸರ್ ಕೂಡ ಅಂದ್ರೆ ಪ್ಲೇಸಸ್ ಹೆಸರುಗಳು ಎಲ್ಲ ರಿಲೇಟೆಡ್ ಆಗಿರೋದ್ರಿಂದ ಇದು ವಿವಾದ ಸೃಷ್ಟಿ ಮಾಡ್ತು. ಸೊ ನೀವು ಅದು ಕಥೆಯಲ್ಲಿ ಇಲ್ಲದೆ ಇರಬಹುದು, ನಿರ್ದೇಶಕ ಲವ ಅವ್ರು ಹೇಳ್ದಂತೆ ಅದೊಂದು ಇಲ್ಲ, ಸುಮಾರು ಕ್ರೈಮ್ಗಳು ಇದ್ರಲ್ಲಿ ಮಿಕ್ಸ್ ಆಗಿದೆ ಅಂತ. ಆ ಕ್ರೈಮು ಒಂದು ಲಿಟ್ಲ್ ಬಿಟ್ ಇದ್ರೂ ಇರಬಹುದೇನೋ. ಆದ್ರೆ ನೀವು ಆ ಶೂಟಿಂಗ್ ಟೈಮ್ನಲ್ಲಿ ಇದೆಲ್ಲವನ್ನು ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ಘಟನೆಗಳೇನಾದ್ರು ನೆನಪಾಯ್ತಾ? ಯಾವ ತರ ಇತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್? ಇಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ, ನಾನು ಕ್ಯಾರೆಕ್ಟರ್ ಆಕ್ಚುಲಿ ಒಂದು ದೊಡ್ಡ ಸೆಲೆಬ್ರಿಟಿ ಕ್ಯಾರೆಕ್ಟರ್. ಅದು ಯಾವ ರೀತಿ ಸೆಲೆಬ್ರಿಟಿ ಅನ್ನೋದು ಸಿನಿಮಾದಲ್ಲಿ ನೋಡ್ಬೇಕು. ಅದೇ ಫೀಲ್ ಅಲ್ಲಿ ಇರ್ತಾ ಇದೆ ನಾನೊಂದು. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ನನ್ನ ಸುತ್ತಮುತ್ತ ಒಂದು 10 ಜನ ಇರ್ತಾರೆ, ಮತ್ತೆ ನನ್ಗೆಲ್ಲ ಪ್ರೀತಿ ಮಾಡ್ತಾ ಇರ್ತಾರೆ, ಮತ್ತೆ ಬಾಸ್ ಅಂತ ಎಲ್ಲ ಕರಿತಾ ಇರ್ತಾರೆ, ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಪ್ರೀತಿ, ಗೌರವ, ಆ ಅಟೆನ್ಷನ್ ಇರುತ್ತಲ್ಲ, ಆ ಫೀಲಲ್ಲೇ ನಾನು ಕ್ಯಾರೆಕ್ಟರ್ ಮಾಡಿದ್ದು. ಸೊ ಅದ್ರ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ ನನಗೆ ಹೇಳೋದಕ್ಕೆ ಒಂದಿನ ಕೂತ್ಕೊಂಡು ಟೈಮ್ ಸಾಲಲ್ಲ. ಆ ತರ ಫೀಲ್ ಕೊಡ್ತೆ ಕ್ಯಾರೆಕ್ಟರ್ ನನ್ಗದು. ಇದು ನಿಮ್ಗೆ ಸಾಕಷ್ಟು ಸಲಿ ಪ್ರೆಸ್ ಮೀಟ್ಗಳಲ್ಲೂ ಇದು ಎದುರಾಗಿರೋವಂಥದ್ದು. ನೀವು ನಿಜ ಒಪ್ಕೊಳ್ಳಿ ದರ್ಶನ್ ಸರ್ದು ಇದು ಸಿನಿಮಾ ಅಂತ. ಸೊ ನೀವಲ್ಲ ಅಲ್ಲ ಅಂತ ಅಂದಾಗ್ಲೂ ಕೂಡ ಈ ಸ್ಟೋರಿ ಒಂದ್ ವೇಳೆ ದರ್ಶನ್ ಸರ್ದೇ ಆಗಿದ್ರು ಕೂಡ, ಅಥವಾ ಈ ತರ ಪ್ರಶ್ನೆ ಬಂದಾಗ ನಿಮ್ಮ ಸರ್ಕಲ್ ನಲ್ಲಿ ನಿಮಗೆ ಯಾವ ತರ ಹೇಳಿದ್ರು? ಅಂದ್ರೆ ಬೇಡ ಅಂತನೋ, ಅಥವಾ ಇದು ಎದುರಾಕೊಂಡ್ರೆ ಕಷ್ಟ ಅಂತನೋ ಏನಾದ್ರು ಸಜೆಷನ್ ಕೊಟ್ಟಿರೋದಿದ್ಯಾ? ಅಲ್ಲ, ನಾನು ಫಸ್ಟ್ ಆಫ್ ಆಲ್ ಈ ಸ್ಟೋರಿನ ನಾನು ಒನ್ಸ್ ಡೈರೆಕ್ಟರ್ ನನಗೆ ಹೇಳಾದ್ಮೇಲೆ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡಲ್ಲ. ಅದ್ರ ನೀಡ್ ಇಲ್ಲ ಅನ್ಕೋತೀನಿ ನಾನು, ಡಿಸ್ಕ್ಲೋಸ್ ಮಾಡೋಂಥ ನೀಡು. ಸಿಂಪಲ್ ಆಗಿ ಜನರಲ್ ಆಗಿ ಕೇಳಿದಾಗ ಹೇಳ್ತಾ ಇದ್ದೆ ಅಷ್ಟೇ, ನೋಡಪ್ಪ ಈ ಥರದಂತ ಒಂದು ಸಣ್ಣ ಲೈನ್ ಹೇಳ್ತಾ ಇದೆ ಅಷ್ಟೇ ಕ್ಯಾರೆಕ್ಟರ್ ಬಗ್ಗೆ. ಸೊ ಯಾರಿಗೂ ಅಷ್ಟು ಡೀಪ್ ಆಗಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ. ನನಗೆ, ಡೈರೆಕ್ಟರ್ಗೆ ಮತ್ತೆ ಟೆಕ್ನಿಷಿಯನ್ಸಿಗೆ ಬಿಟ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ನ ಕೋ ಆರ್ಟಿಸ್ಟ್ಗಳಿಗೂ ಕೆಲವೊಬ್ರಿಗೆ ಗೊತ್ತಿಲ್ಲ. ಆ ಥರ ಇದೆ. ಸೊ ಯಾರು ಏನು ಪ್ರಶ್ನೆ ಮಾಡಿಲ್ಲ ಇದುವರೆಗೂ ನನಗೆ. ಯಾಕಂತಂದ್ರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋದು ಬಹಳ ಕಷ್ಟ. ಈಗ ನಿಮ್ ಬಗ್ಗೆನೇ ಒಂದು ವೈರಲ್ ಆಗಿರೋ ವಿಡಿಯೋ ಅಂತಂದ್ರೆ, ಯಾರೋ ಯುವರಾಜ್ ಅನ್ನೋ ಯೂಟ್ಯೂಬ್ ಚಾನಲ್ನವ್ರು ಮಾಡಿರೋಂಥದ್ದು. ಅವರಿಗೆ ಫಸ್ಟ್ ಆಫ್ ಆಲ್ ನಿಮ್ ಪೂರ್ತಿ ಹೆಸರೇ ಗೊತ್ತಿಲ್ಲ. ತನುಷ್ ಶಿವಣ್ಣ ಅನ್ನೋದು ನಿಮ್ಮ ಹೆಸರು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ತನುಷ್ ನೀವು, ಶಿವಣ್ಣ ಅಂದ್ರೆ ದೊಡ್ಡ ಮನೆ ಶಿವರಾಜ್ ಕುಮಾರ್ ಅವರು ಅಂತ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ. ಸೊ ಯಾವ ತರ ಅಂದ್ರೆ ನಿಮ್ ಬಾಸ್ ಟೀಸರ್ ಆದ್ರೂ ನೋಡಿ ಟೀಸರ್ ಬಗ್ಗೆ ಮಾತ್ರ ಮಾತಾಡ್ಬೇಕಿತ್ತು ಅವರು. ಶಿವಣ್ಣ ಅವ್ರನ್ನು ಎಳ್ಕೊಂಡ್ ಬಂದಿದ್ದಾರೆ, ಶಿವಣ್ಣ ಅವ್ರು ನಿಮ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಅಂತ. ಸೊ ಇದು ಆಚೆ ಹೆಂಗೆ ಪೋಟ್ರೆ ಆಗುತ್ತೆ ಅಂದ್ರೆ ಸ್ವಲ್ಪ ನೆಗೆಟಿವ್ ತರ ಆಗುತ್ತೆ. ಬಿಕಾಸ್ ನಿಮಗೆ ಡಿ ಬಾಸ್ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಗೊತ್ತು. ಅವರೆಲ್ಲ ನಿಮ್ಮ ವಿಡಿಯೋ ಹೋಗಿ ನೋಡೋದಕ್ಕಿಂತ ಮುಂಚೆ ಅವ್ರ ವಿಡಿಯೋ ನೋಡ್ಬಿಟ್ಟು ಅವ್ರದೇ ಸತ್ಯ ಅಂತ ನಂಬ್ಬಿಡ್ತಾರೆ. ಸೊ ಈ ತರ ನೆಗೆಟಿವ್ ಆಗ್ಬೇಕಾದ್ರೆ ಆ ವ್ಯಕ್ತಿ ಬಗ್ಗೆ ಏನ್ ಹೇಳ್ತೀರಾ ಅಂತ? ನಾನು ಏನ್ ಹೇಳ್ಬೇಕು ಮೇಡಮ್, ಸುಮ್ಮನೆ ಪ್ರಚೋದನಕಾರಿ ಭಾಷಣಗಳು ಕೊಟ್ಕೊಂಡು ಅಲ್ಲಿ ಕುತ್ಕೊಂಡು ಏನ್ ಬೇಕೋ ಹೇಳಿದ್ದಾರೆ. ಆ ಶಿವಣ್ಣ ಎಂತ ದೊಡ್ಡ ಆರ್ಟಿಸ್ಟ್, ಎಷ್ಟು ಸಿನಿಮಾ ಮಾಡಿದ್ದಾರೆ. ನಾವೆಲ್ಲ ಮಕ್ಳಿರ್ಬೇಕಾದ್ರೆ ಎಂತೆಂತ ಸೂಪರ್ ಹಿಟ್, ಆನಂದ್ ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಇಟ್ಕೊಟ್ಟಿರೋಂಥವ್ರು. ಅಂಥವ್ರ ಬಗ್ಗೆ ಮಾತಾಡೋದಕ್ಕೆ ಬಾಯಿ ಆದ್ರೂ ಹೆಂಗ್ ಬರುತ್ತೆ ಮೇಡಮ್? ಅದ್ ದೊಡ್ಡ ಆರ್ಟಿಸ್ಟು, ಅಂತ ದೊಡ್ಡ ಆರ್ಟಿಸ್ಟ್ ಬಗ್ಗೆ ನೀ ಮನೆಗೆ ಬರ್ತೀನಿ, ಯಪ್ಪ ನನಗಂತೂ ಕೇಳಕ್ಕಾಗಲ್ಲ ಆ ವಿಡಿಯೋನ. ಅವ್ನು ಮಾತಾಡೋ ರೀತಿ ನನಗೆ ಕೇಳೋಕ್ಕಾಗಲ್ಲ. ಅವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ, ಬೇಕು ಅಂತ ಮಾತಾಡ್ತಾ ಇದ್ದಾರೋ ಅಥವಾ ಗೊತ್ತಿಲ್ಲಂಗೆ ಮಾತಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ ನನಗೆ. ಅಂದ್ರೆ ನಿಮ್ ಸಿನಿಮಾನ ಹೆಂಗ್ ನೆಗೆಟಿವ್ ಆಗಿ ಹಬ್ಬಿಸಿದಾಗ ಅದು ಎಷ್ಟು ಹೊಡೆತ ಬೀಳುತ್ತೆ ಅಂತ? ಅಲ್ಲ, ಅದು ಅವ್ರು ಹಬ್ಬಿಸ್ಕೊಂಡ್ರು ಕೊನೆಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತಲ್ಲ ಮೇಡಮ್.
ಏನಿದೆ ಸಿನಿಮಾದಲ್ಲಿ ಅಂತ ಏನೇನೋ ನಾನು ನೋಡಿದೆ. ಇವಾಗ ಜಸ್ಟ್ 30 ಮಿನಿಟ್ಸ್ ಬ್ಯಾಕ್ ನೋಡಿದೆ ವಿಡಿಯೋ. ನನಗೆ ಯಾರೋ ಕಳ್ಸಿದ್ರು, ನೋಡಿದೆ. ನನಗೆ ಬೇಜಾರಾಗಿದ್ದೇನು ಅಂತ ಹೇಳಿದ್ರೆ, ಶಿವಣ್ಣವ್ರ ಬಗ್ಗೆ ಅಷ್ಟು ಕೆಟ್ಟ ಮಾತಾಡ್ಬಿಟ್ಟಿದಾನಲ್ಲ ಅವರು. ಯೋಚನೆ ಮಾಡಬೇಕು ಮಾತಾಡ್ಬೇಕಾದ್ರೆ. ಒಂದು ವಿಡಿಯೋ ಕಂಟೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬರೀ ವ್ಯೂಸ್ಗೋಸ್ಕರ ಮಾಡಬಾರ್ದು ಅಲ್ವಾ? ಅದಕ್ಕೆ ಅವ್ರದೇ ಆದಂತ ತೂಕ ಇರುತ್ತೆ, ಅವ್ರದೇ ಆದಂತ ಎಫರ್ಟ್ ಇರುತ್ತೆ ಒಂದು ಆ ಸ್ಥಾನಕ್ಕೆ ಬರ್ಬೇಕಾದ್ರೆ. ಸೊ ದರ್ಶನ್ ಸರ್ ಪರವಾಗಿ ಇರ್ಬೋದು, ಅವನು ದರ್ಶನ್ ಸರ್ ಪರವಾಗಿ ಮಾತಾಡಿರ್ಬೋದು. ಆದ್ರೆ ಸತ್ಯಗಳನ್ನ ತಿಳ್ಕೊಬೇಕು. ಅವ್ರು ಆಕ್ಟ್ ಮಾಡಿದಾರೋ ಇಲ್ವೋ ಅದೆಲ್ಲ ತಿಳ್ಕೊಂಡು ಮಾತಾಡ್ಬೇಕು. ತಿಳ್ಕೊಂಡು ಮಾತಾಡಿದಾಗ ಅದು ಕರೆಕ್ಟ್ ಆಗಿರುತ್ತೆ. ಸುಮ್ಮನೆ ಪ್ರಚೋದನಕಾರಿ ಭಾಷಣಗಳು ಕೊಟ್ಕೊಂಡವ್ರು ಇದ್ರಲ್ಲಿ ಕುತ್ಕೊಂಡು ಸುಮ್ಮನೆ ಇಡ್ತಾ ಇದಾರೆ ಅಷ್ಟೇ ಬತ್ತಿನ. ದರ್ಶನ್ ಅಭಿಮಾನಿಗಳು ನೀವು ನೋಡ್ಬೇಡಿ ಸಿನಿಮಾ ಅದು ಇದು ಅನ್ಕೊಂಡು ಇದು ಮಾಡ್ತಾ ಇದಾರೆ ಅಷ್ಟೇ. ಅದು ಮಾಡಬಾರ್ದು ಅದೆಲ್ಲ. ಈಗ ನಿರ್ದೇಶಕರು ಲವ ಅವ್ರು ಒಂದು ಮಾತಾಡೋದು, ನಮ್ಮ ಸಿನಿಮಾದಲ್ಲಿ ಏನಿದೆ ಅನ್ನೋದು ಸಿನಿಮಾ ರಿಲೀಸ್ ಆದ್ಮೇಲೆ ಅಷ್ಟೇ ಗೊತ್ತಾಗೋದು ಅಂತ. ಈ ಸಿನಿಮಾಗೆ ಅಂತಾನೂ ಒಬ್ರು ನಿರ್ಮಾಪಕರು ಇರ್ತಾರೆ, ಅವರು ಒಂದಷ್ಟು ಸಾಲ ಸೋಲ ಮಾಡಿನೋ ಅಥವಾ ಅವ್ರ ಪರ್ಸನಲಿ ದುಡ್ಡು ಏನೋ ಹಾಕಿರ್ತಾರೆ. ಸೊ ಇವ್ರುಗಳು ಈ ತರ ಏನಾದ್ರು ಕುತ್ಕೊಂಡು ಇನ್ನೂ ಸಿನಿಮಾನೇ ನೋಡಿರಲ್ಲ, ಟೀಸರ್ ನೋಡಿನೇ ಒಂದಷ್ಟು ರಿವ್ಯೂಗಳನ್ನ ಕೊಟ್ಕೊಂಡು ಒಂದು ವರ್ಗದ ಅಭಿಮಾನಿಗಳನ್ನ ಒಂದ್ ಕಡೆ ಎಳ್ಕೊಳೋದ್ರಿಂದ ನಿಮ್ದು ಸಿನಿಮಾ ಅಂತಾನೆ ಅಲ್ಲ ಬೇರೆ ಸಿನಿಮಾಗಳಿಗೂ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ಈ ತರದ ಮನುಷ್ಯರಿಗೆ ಏನ್ ಹೇಳ್ತೀರಾ ಅಂತ? ಮೇಡಮ್, ತಲೆಯಲ್ಲಿ ಯಾವತ್ತು ಪಾಸಿಟಿವಿಟಿ ಇರಬೇಕು, ನೆಗೆಟಿವಿಟಿ ಇರಬಾರ್ದು ತಲೆಯಲ್ಲಿ. ಪಾಸಿಟಿವ್ ಇದ್ದಾಗ ಮನುಷ್ಯ ಬರೀ ಪಾಸಿಟಿವ್ನೇ ಯೋಚನೆ ಮಾಡ್ತಾನೆ. ಅವನ ತಲೆಯಲ್ಲಿ ನೆಗೆಟಿವ್, ಅವ್ನ ಮನಸ್ಸಲ್ಲಿ ತಲೆಯಲ್ಲಿ ಏನಿರುತ್ತೋ ಅದೇ ಮಾತಾಡೋದು. ನೀವೇನೇ ಮಾಡೋದು ಸರಿ ಮಾಡೋಕ್ಕಾಗಲ್ಲ ಅದನ್ನ ಅಲ್ಲ ಮೇಡಮ್. ಒಂದು ಅವ್ರು ಏನೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾದು ನೋಡಿ ಆಮೇಲೆ ಮಾತಾಡೋಣ ಅನ್ನೋ ಒಂದು ಬುದ್ಧಿ ಇರಬೇಕು. ನೋಡಿಲ್ಲ ಮಾಡಿಲ್ಲ, ಸೆನ್ಸರ್ ಮಂಡಳಿಯವ್ರೇನು ಹುಚ್ಚರ ಮೇಡಮ್ ಅವರು? ಅವ್ರಿಗೆ ಗೊತ್ತಿಲ್ವ ಯಾವ್ದಕ್ಕೆ ಸೆನ್ಸರ್ ಕೊಡಬೇಕು, ಯಾವ್ದಕ್ಕೆ ಸೆನ್ಸರ್ ಕೊಡಬಾರ್ದು ಅಂತ ಗೊತ್ತಿಲ್ವ ಅವ್ರಿಗೆ? ಯಾವುದು ಒಂದು ಕೋರ್ಟಲ್ಲಿ ಕೇಸ್ ಇದೆ, ಯಾವ್ದಿಲ್ಲ ಅಂತ ಗೊತ್ತಿಲ್ವಾ? ಗೊತ್ತು ತಾನೆ. ಅವರೊಬ್ರು IAS ಅಧಿಕಾರಿ, ಅವ್ರಿಗೆ ಅವ್ರ ಕನ್ವಿನ್ಸ್ ಆಗಿದೆ ಅಂತ ಹೇಳಾದ್ಮೇಲೆ ನಾವೇನ್ ಕನ್ವಿನ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಮೇಡಮ್? ಅವ್ರಿಗೆ ಸೆಂಟ್ರಲ್ ಇಂದ ಅಪಾಯಿಂಟ್ ಮಾಡಿರ್ತಾರೆ. ಒಂದ್ ಎ ಕ್ಲಾಸ್ ಅಧಿಕಾರಿ, AS ಅಲ್ಲಿ A ಕ್ಲಾಸ್ ಕ್ಯಾಟಗರಿ ಬರುತ್ತೆ ಅವ್ರದ್ದು. ಅವ್ರು ನೋಡಿ ಅವ್ರ ಜೊತೆ ಒಂದ್ 5-6 ಜನ ಬೇರೆಯವರು ಇರ್ತಾರೆ ಆ ತಂಡದವರು. ಒಂದು ಚಿತ್ರ ನೋಡ್ಬೇಕು ಅಂತ ಹೇಳಿದ್ರೆ ಸೆನ್ಸರ್ ಮಂಡಳಿಯಲ್ಲಿ ಒಂದು 6 ಜನ ಗ್ರೂಪ್ ಮಾಡ್ಕೊಂಡ್ಬಂದು ನೋಡ್ತಾರೆ. ಅದ್ರಲ್ಲಿ ಏನು ಕರೆಕ್ಷನ್ ಮಾಡ್ಬೇಕು ಎಲ್ಲ ಡಿಸ್ಕಸ್ ಮಾಡ್ತಾರೆ. ನೋಡಿದ ತಕ್ಷಣ ಸೆನ್ಸರ್ ಸರ್ಟಿಫಿಕೇಟ್ ಬರ್ದು ಕೊಟ್ಬಿಡಲ್ಲ ಮೇಡಮ್. ಅಲ್ಲಿ ಡಿಸ್ಕಷನ್ ಮಾಡ್ತಾರೆ, 1 ಅವರ್ 1.5 ಅವರ್ ಡಿಸ್ಕಷನ್ ಮಾಡ್ತಾರೆ. ಇದು ಕರೆಕ್ಟಾ ಇದು ರಾಂಗ್ ಅಂತ ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ಬಿಟ್ಟು ನಮ್ನ ಕರೆದ್ಬಿಟ್ಟು, ನೋಡಿ ಇದು ನೀವು ಮಾಡೋದು ಕರೆಕ್ಟು, ಇದು ರಾಂಗು, ಇದನ್ನ ನೀವು ತಿದ್ಕೊಳ್ಳಿ, ಇದನ್ನ ಸರಿ ಮಾಡಿ ಅನ್ನೋದು ಎಲ್ಲ ಅಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಮೇಡಮ್. 1-2 ಅವರ್ಸ್ ಡಿಸ್ಕಷನ್ ಆಗುತ್ತೆ. ಅದಾದ್ಮೇಲೆನೆ ಸೆನ್ಸರ್ ಸರ್ಟಿಫಿಕೇಟ್ಗೆ ನಮ್ಗೆ ಅಪ್ರೂವಲ್ ಸಿಗೋದು. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ. ನಾವು ಮತ್ತೆ ಆ ಕಟ್ಸ್ನೆಲ್ಲ ಅಪ್ಲೋಡ್ ಮಾಡಬೇಕು. ಆ ಕಟ್ಸ್ ಅಪ್ಲೋಡ್ ಮಾಡಾದ್ಮೇಲೆ ಮತ್ತೆ ಚೆಕ್ ಮಾಡ್ತಾರೆ ಸಿನಿಮಾನ. ಓಕೆ ಅಂತ ಅಂದ್ಮೇಲೆ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಇಷ್ಟು ಪ್ರೊಸೀಜರ್ ಇದೆ ಅದು. ಒಂದಿನಕ್ಕೆ ಹಿಂಗೆ ಇವಾಗ ಸೆನ್ಸರ್ ಅಂತ ಹೇಳಿದ ತಕ್ಷಣ ಸೆನ್ಸರ್ ನೋಡಿದ ತಕ್ಷಣ ಪಟ್ಟನ್ನು ಸೆನ್ಸರ್ ಕೊಟ್ಬಿಡಲ್ಲ. ಅಲ್ಲಿ ಇಟ್ಸ್ ಟೇಕ್ ಲಾಂಗ್ ಟೈಮ್. ಸ್ಟಡಿ ಮಾಡ್ತಾರೆ ಅವ್ರು ಕೇಸನ್ನಾಗ್ಲಿ ಏನೇ ಆಗ್ಲಿ. ಪ್ರೀ ಜುಡಿಷರಿ ಇದೆ ಕೇಸ್ ಅಲ್ಲ ಮೇಡಮ್? ನಾವೇನಾದ್ರೂ ಮಾಡಕ್ ಹೋದ್ರೆ ಕೊಡಲ್ಲ, ಈಸಿ ಅಲ್ಲ. ಸೊ ಒಂದಷ್ಟು ವಾದಗಳು, ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕದಂತ ಬಾಸ್ ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಸೊ ನೀವು ತೆರೆ ಮೇಲೆ ಬಾಸ್ ಆಗಿ ಅಬ್ರಿಸೋದಕ್ಕೆ ರೆಡಿ ಆಗಿದ್ದೀರಾ? ಯಾಕಂದ್ರೆ ಆಲ್ರೆಡಿ ಒಬ್ರು ಬಾಸ್ನ ಸೆಲೆಬ್ರಿಟಿಗಳು ತುಂಬಾ ಇಷ್ಟಪಟ್ಟು ಮನಸ್ಸಲ್ಲಿ ಹೊತ್ತು ಮೆರೆಸ್ತಾ ಇದ್ದಾರೆ. ಸೊ ನೀವು ಬಾಸ್ ಆಗೋದಕ್ಕೆ ತೆರೆ ಮೇಲೆ ರೆಡಿ ಆಗಿದ್ದೀರಾ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಈ ಸಿನಿಮಾ ಮೂಲಕ? ನಾನು ಬಾಸ್ ಅಲ್ಲ ಮೇಡಮ್, ನಾನು ಮಾಡಿರೋ ಕ್ಯಾರೆಕ್ಟರ್ ಬಾಸು. ಆ ಕ್ಯಾರೆಕ್ಟರ್ ಮೆರೆಯುತ್ತೆ ಸಿನಿಮಾದಲ್ಲಿ. ಜನಗಳ ಮನ್ಸನ್ನ ಏನು ಕಲ್ಲಾಗಿರುತ್ತೆ ಗೊತ್ತ, ಕರಗಿಸಿ ಲಾಸ್ಟ್ ಅಲ್ಲಿ ಅಳಿಸಿ ಲಾಸ್ಟ್ ಅಲ್ಲಿ ಆ ಎಮೋಷನಲ್ ಬಾಂಡಿಂಗ್ ತರಿಸಿ, ಅಪ್ಪ ಸಾರ್ಥಕ ಆಯ್ತಪ್ಪ ಈ ಸಿನಿಮಾ ನೋಡಿದ್ದು ಅನ್ನೋ ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಮೇಡಮ್. ಇದು ಮಾತ್ರ ಖಂಡಿತ. ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ನಮಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. DTS ನಾವು ಇದನ್ನೆಲ್ಲ ಸ್ಟುಡಿಯೋದಲ್ಲಿ ನೋಡ್ತಾ ಇರ್ಬೇಕಾದ್ರೆ ಸಿನಿಮಾ ಒಂದ್ಸತಿ ಟ್ರೈಲ್ಗೆ ಅಂತ ನಾವು ನೋಡ್ತೀವಿ ಗೊತ್ತಾ, ಎಂಡ್ ಆದ್ಮೇಲೆ. ಅವಾಗ ಮ್ಯೂಸಿಕ್ ಡೈರೆಕ್ಟರ್ ವೈಫ್ ಮತ್ತೆ ಅವ್ರ ಒಂದ್ 2-3 ಜನ ಲೇಡೀಸ್ ಎಲ್ಲ ಬರ್ತಾರೆ. ಅವ್ರ ಮುಂದೆ ಸೀಟಲ್ಲಿ ಕೂತಿರ್ತಾರೆ. ನೋಡ್ತಾ ಇರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಎಲ್ಲ ಫುಲ್ ಒಂದು ಕ್ಷಣ ಒಂದು ಮೊಬೈಲ್ ಮುಟ್ಟಿಲ್ಲ, ಯಾರು ಒಂದೇನು ಮಾಡಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಅಲ್ಲಿ ಕುತ್ಕೊಂಡಿದ್ದೀನಿ, ಅಂದ್ರೆ ಅವ್ರ ಆಪೋಸಿಟ್ ಕುತ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ ಅವ್ರ ಎಕ್ಸ್ಪ್ರೆಷನ್ಸ್ನೆಲ್ಲ. ಅಳ್ತಾ ಇದಾರೆ, ಲಿಟ್ರಲಿ ಅಳ್ತಾ ಇದಾರೆ. ತಡ್ಕೊಳಕ್ ಆಗ್ತಿಲ್ಲ ಅದಕ್ಕೆ ಅವ್ರಿಗೆ. ಆ ತರ ಒಂದು ಫೀಲಿಂಗ್ ಇದೆ. ಆ ಕ್ಯಾರೆಕ್ಟರ್ ಇದರಲ್ಲಿ
ಹಿಂಗೆಲ್ಲ ನಡೆದೋಯ್ತಾ, ಅಷ್ಟೆಲ್ಲ ನೋವು ತಿನ್ಬಿಡ್ತಾ ಕ್ಯಾರೆಕ್ಟ್ರು, ಹೇಳೋದು ಈಸಿ. ಅದು ಎಮೋಷನಲ್ಲಿ ಬರುತ್ತೆ ಗೊತ್ತಾ, ಮನ್ಸಿಂದ ಬರುತ್ತೆ ಗೊತ್ತಾ ಮೇಡಮ್, ಅದು ಸತ್ಯ ಆಗಿರುತ್ತೆ. ಸುಮ್ಮನೆ ಬಾಯಲ್ಲಿ ಹಿಂಗೆ ಹೇಳ್ಬಿಡೋದು ಈಸಿ, ಕರೆಕ್ಟ್ ಸಕ್ಕತ್ತಾಗಿದೆ ಸಿನಿಮಾ, ಏ ಆದರೆ ಆ ಕನೆಕ್ಟ್ ಮಾಡ್ಕೊಂಡು ಹೇಳೋದು ಇದೆಯಲ್ಲ, ಅದು ಸತ್ಯ, ಅದು ನಿಜ, ಅದು ನನಗೆ ಅವ್ರ ಮೂಲಕ ನನಗೆ ಗೊತ್ತಾಯ್ತು. ಕನೆಕ್ಟ್ ಆಗ್ತಾರೆ ಆಡಿಯನ್ಸು, ಎಸ್ಪೆಷಲಿ ಲೇಡೀಸು ತುಂಬಾ ಕನೆಕ್ಟ್ ಆಗ್ತಾರೆ, ತುಂಬಾ ಪಾಸಿಟಿವ್ ಮೈಂಡಿಂದ ಆಚೆ ಬರ್ತಾರೆ. ಯಾವ ವಿಚಾರದಲ್ಲಿ ಒಂದು ವಿಚಾರ ಹೇಳಿದ್ರೆ ಯಾವ ವಿಚಾರ ಕನೆಕ್ಟ್ ಆಗುತ್ತೆ ಜಾಸ್ತಿ? ಎಲ್ಲ ಒಂದು ಕ್ಲೈಮ್ಯಾಕ್ಸ್ ಒಂದು ಹಾಫ್ ಅನ್ ಅವರ್ ಫುಲ್ಲು, ಒಂದು 45 ಮಿನಿಟ್ಸ್ ಫುಲ್ ಕನೆಕ್ಷನ್ ಸಿಕ್ಬಿಡುತ್ತೆ. ಹಿಂಗ ಈ ಸಿನಿಮಾದಲ್ಲಿ ಈ ಥರದ್ದೆಲ್ಲ, ಈ ಕ್ಯಾರೆಕ್ಟರ್ ಇಷ್ಟೆಲ್ಲ ಇದಾಯ್ತಾ ಅನ್ನೋ ಒಂದು ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಎಸ್, ಬಾಸ್ ಸಿನಿಮಾ ಮೂಲಕ ಬಾಸ್ ಆಗಿ ತೆರೆ ಮೇಲೆ ಬರೋದಕ್ಕೆ ತನುಷ್ ರೆಡಿ ಆಗಿದ್ದಾರೆ. ಇನ್ನೇನು ರಿಲೀಸ್ ಡೇಟು ಕೂಡ ಬಾಸ್ ಸಿನಿಮಾ ಅನೌನ್ಸ್ ಮಾಡುತ್ತೆ. ಸೊ ಇದಿಷ್ಟು ತನುಷ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಂದ್ರ ಜೊತೆ ಸರೋಜಾ, ಈ ಸಂಚಿನ ಬೆಂಗಳೂರು.